ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ಯಾಂನಿಂದ ಈವರೆಗೂ ನದಿಗೆ 14ರಿಂದ 15 ಟಿಎಂಸಿ ನೀರು ಹೊರಗೆ ಹೋಗ್ತಾ ಇದೆ. ಗೇಟ್ ಕೊಚ್ಚಿ ಹೋದ ದಿನ 105 ಟಿಎಂಸಿ ನೀರು ಸಂಗ್ರಹ ಇತ್ತು. ಈಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲಾ ಗೇಟ್ಗಳಿಂದಲೂ ಕೂಡ ನೀರು ಹರಿದು ಹೋಗ್ತಾ ಇದೆ. ಯಾಕಂದ್ರೆ ಒಂದೇ ಗೇಟ್ನಿಂದ ಏನಾದರೂ ನೀರು ಹೊರಗಡೆ ಹೋದ್ರೆ ಅಂದ್ರೆ 19ನೇ ಗೇಟಲ್ಲಿ ಏನು ತೊಂದರೆ ಆಗಿತ್ತು ಮತ್ತೆ ಬೇರೆ ಬೇರೆ ಗೇಟ್ಗಳಿಗೂ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆ ಫೋರ್ಸ್ ಆಗಿರುತ್ತೆ. ಡ್ಯಾಮ್ ಕೂಡ 105 ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಹೊಸ ಗೇಟ್ ಕೂರಿಸುವುದಕ್ಕೆ ಡ್ಯಾಮ್ನ ಅರ್ಧ ನೀರು ಖಾಲಿ ಆಗಲೇಬೇಕು. ಆಗ ಮಾತ್ರ ಗೇಟ್ನ ದುರಸ್ತಿ ಮಾಡಬಹುದು ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು 35,000 ಕ್ಯೂಸೆಕ್ಸ್ ಇದೆ. ತುಂಗಭದ್ರಾ ಜಲಾಶಯದ ಹೊರಹರಿವು 1.09 ಲಕ್ಷ. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ 91 ಟಿಎಂಸಿ ನೀರು ಸಂಗ್ರಹ ಆಗಿದೆ. ನೋಡಿ, ಈ ಒಂದು ಜಲಾಶಯ ಏನಿದೆ ಇದಕ್ಕೆ ಸಮಾನಾಂತರವಾದಂತಹ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಇತ್ತು ನವಲಿ ಒಂದು ಗ್ರಾಮದಲ್ಲಿ. ಆವಾಗ ಏನಾದರೂ ಇದಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ, ಸರ್ಕಾರಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ, ನೀರು ಪೋಲಾಗ್ತಾ ಇರಲಿಲ್ಲ. ಜೊತೆಗೆ ಈಗ 19ನೇ ಗೇಟ್ನಿಂದ ಏನು ನೀರು ಪೋಲಾಗ್ತಾ ಇದೆಯಲ್ಲ, ಆ ಗೇಟ್ನ ಜೊತೆಗೆ ಇತರೆ ಗೇಟ್ಗಳನ್ನು ಕೂಡ ನೀರು ಬಿಡಬೇಕಾಗುತ್ತೆ. ಯಾಕಂದರೆ ಒಂದೇ ಗೇಟಿಂದ ಹೋದರೆ ಆ ಫೋರ್ಸ್ಗೆ ಬೇರೆ ಬೇರೆ ಗೇಟ್ಗಳಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ವಿಚಾರ ಅಂದರೆ 1ರಿಂದ ಸುಮಾರು 16ವರೆಗೂ ಹೈದರಾಬಾದ್ ಈ ಒಂದು ಗೇಟ್ಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಜೊತೆಗೆ ಅಲ್ಲಿಂದ ಇನ್ನು ಉಳಿದಂತಹ ಗೇಟ್ಗಳನ್ನು ಕರ್ನಾಟಕ ನಿರ್ವಹಣೆ ಮಾಡುತ್ತೆ. ಆದರೆ ಇಲ್ಲಿ ಕರ್ನಾಟಕದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂಟ್ಲಿ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪಾಂಡುರಂಗ, ಇರ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಾದ್ರೆ. ಆದ್ರೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಎಷ್ಟು ದಿನಗಳು ಬೇಕಾಗುತ್ತೆ ಇದನ್ನ ಸರಿ ಮಾಡೋದಕ್ಕೆ, ಜೊತೆಗೆ ಬೇರೆ ಬೇರೆ ಗೇಟ್ಗಳಿಂದಲೂ ಕೂಡ ನೀರು ಹರಿದು ಹೋಗೋದ್ರಿಂದ ಇನ್ನ ಎಷ್ಟು ಟಿಎಂಸಿ ನೀರು ಉಳ್ಕೊಳ್ಳುತ್ತೆ ಅಂತ ಹೇಳಿ. ಮಾನಸ, ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಈಗಾಗಲೇ ಕೊಚ್ಚಿ ಹೋಗಿರತಕ್ಕಂಥದ್ದು, ಅದು ನದಿ ಪಾಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ತುಂಗಭದ್ರಾ ಜಲಾಶಯ ಸರಿಸುಮಾರು 33 ಗೇಟ್ಗಳನ್ನು ಹೊಂದಿರತಕ್ಕಂಥದ್ದು. 1ರಿಂದ 18 ಗೇಟ್ಗಳನ್ನು ಆಂಧ್ರದವರು ನಿರ್ವಹಣೆ ಮಾಡಿದರೆ 19 ಗೇಟಿಂದ 33ನೇ ಗೇಟ್ವರೆಗೂ ಕರ್ನಾಟಕದ ಇಂಜಿನಿಯರ್ಗಳು ನಿರ್ವಹಣೆ ಮಾಡ್ತಾರೆ. ಆದರೆ ಏನು ಸರ್ಕಾರ ಒಂದು ಪ್ರತಿ ವರ್ಷ 60ರಿಂದ 70 ಕೋಟಿ ಹಣವನ್ನು ಈ ಒಂದು ತುಂಗಭದ್ರಾ ಜಲಾಶಯ ನಿರ್ವಹಣೆಗೆ ಅಂತ ಕೊಡುತ್ತೆ. ಕೋಟಿ ಅನುದಾನ ಬಂದರೂ ಕೂಡ ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ AC ರೂಮಲ್ಲಿ ಕುತ್ಕೊಂಡು ಹೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು ಕೂಡ ಇಲ್ಲ ಗಮನಿಸಬೇಕಾದ ಅಂಶ. ಮಾನಸ, ಪ್ರಮುಖವಾಗಿ ಅಧಿಕಾರಿಗಳು ಪ್ರತಿ ತಿಂಗಳು 1-2 ಲಕ್ಷ ಸಂಬಳವನ್ನು ತೆಗೆದುಕೊಳ್ತಾರೆ. ಕೈಗೊಂದು ಕಾಲಿಗೊಂದು ಆಳನ್ನು ಇಟ್ಕೊಂಡಿರ್ತಾರೆ. ಓಡಾಡಲಿಕ್ಕೆ ವಾಹನವನ್ನು ಸರ್ಕಾರ ಕೊಟ್ಟಿರುತ್ತೆ, ಜೊತೆಗೆ ಅನುದಾನವನ್ನು ಕೂಡ ಕೊಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯ ಏನು ನೀರನ್ನ ಸಂಗ್ರಹ ಆದರೆ ಕುಡಿಯೋ ನೀರಿಗಾಗಿರ್ಬೋದು, ರೈತರಿಗೆ ಆಗಿರ್ಬೋದು, ಕಾರ್ಖಾನೆಗಳಿಗಾಗಿರ್ಬೋದು, ಬೇರೆ ಬೇರೆ ವಿಧಗಳಿಗೂ ಕೂಡ ಈ ಒಂದು ಜಲಾಶಯದಿಂದ ನೀರು ಹೋಗುತ್ತೆ. ಹಾಗಾಗಿ ಈ ಒಂದು ಸಂಗ್ರಹಣೆ ಮಾಡ್ತಕ್ಕಂಥ ಜಲಾಶಯದ ಜೊತೆಗೆ ನಿರ್ವಹಣೆ ಮಾಡಬೇಕಂತ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ರಿಂದ ಈ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸರಿಸುಮಾರು 105 ಟಿಎಂಸಿ ಕೆಪಾಸಿಟಿ ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಸರಿಸುಮಾರು ಈ ಒಂದು ಕ್ರಸ್ಟ್ ಗೇಟ್ ಅನ್ನ ದುರಸ್ತಿ ಮಾಡಬೇಕಾದ್ರೆ ಅರ್ಧ ಡ್ಯಾಮ್ ಅನ್ನ ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಅರ್ಧ ಡ್ಯಾಮ್ ಅಂತ ಹೇಳಿದ್ರೆ 105 ಟಿಎಂಸಿ ಕೆಪಾಸಿಟಿಯಲ್ಲಿ 50ರಿಂದ 60 ಟಿಎಂಸಿ ನೀರನ್ನ ಈ ಒಂದು ಜಲಾಶಯದಿಂದ ಹೊರಬಿಟ್ರೆ ಮಾತ್ರ ಈ ಒಂದು ಗೇಟ್ ನ ದುರಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ತನಕ ನೀರಿನ ಬೋರ್ಗರಿತ, ಜೊತೆಗೆ ನೀರಿನ ಫೋರ್ಸ್ ಆ ಒಂದು ಗೇಟ್ ಮುಖಾಂತರ ಬಹಳಷ್ಟು ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ. ಅದರಲ್ಲೂ ಕೂಡ ಅದೇ ಒಂದು ಗೇಟ್ ಇಂದ ಸರಿಸುಮಾರು 35,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಕಳೆದ 24 ಗಂಟೆಗಳಲ್ಲಿ 1,09,000 ಕ್ಯೂಸೆಕ್ ನೀರು ಹರಿದು ಹೋದ್ರೆ ಅದೇ ಒಂದು ಗೇಟಿನಿಂದ 35,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಹೋಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡಬೇಕಾದಂತ ಅಂಶ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಜಲಾಶಯವನ್ನ ನಂಬಿಕೊಂಡು ರೈತರು ಬಹಳಷ್ಟು ಪ್ರಮಾಣದಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಏನು ಹೊಸಪೇಟೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬೇರೆ ಬೇರೆ ರಾಯಚೂರು, ಕೊಪ್ಪಳ ಸೇರಿದಂತೆ ಭತ್ತ ಬಾಳೆ ಬೆಳೆದಿರೋ ಜೊತೆಗೆ ಬೇರೆ ಬೇರೆ ಪ್ರಮುಖ ಬೆಳೆಗಳನ್ನು ಕೂಡ ಬೆಳೀತಾರೆ. ಹಾಗಾಗಿ ಏನು ಜಲಾಶಯದ LLC ಮತ್ತು HLC ಅಂತಕ್ಕಂಥ 2 ಕಾಲುವೆಗಳ ಮುಖಾಂತರ ಬಹಳಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತೆ. ಕರ್ನಾಟಕದ 3 ಜಿಲ್ಲೆಗಳು ಸೇರಿದಂತೆ ಆಂಧ್ರ ಮತ್ತು ತೆಲಂಗಾಣದ 5 ಜಿಲ್ಲೆಗಳು, ಅಂದ್ರೆ ಒಟ್ಟು 8 ಜಿಲ್ಲೆಗಳಿಗೆ ಈ ಒಂದು ತುಂಗಭದ್ರಾ ಜಲಾಶಯ ಜೀವನಾಡಿ ಇರತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ನಿರ್ವಹಣೆ ಮಾಡಬೇಕಂತ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಈಗ ಈ ರೀತಿಯ ದುಸ್ಥಿತಿ ಈಗ ಜಲಾಶಯಕ್ಕೆ ಬಂದು ಒದಗಿರ್ತಕ್ಕಂಥದ್ದು. ನಾನೀಗ ಇರುವಂತದ್ದು ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದ ಎಂಟ್ರಿಗೆ ಏನು ಗೇಟ್ ಇದೆಯೋ ಅದರ ಮುಂಭಾಗದಲ್ಲಿ ಇದ್ದೇನೆ. ಇಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ
ಮುಖ್ಯಮಂತ್ರಿಯವರು ಬಾಗಿನ ಅರ್ಪಣೆ ಕಾರ್ಯಕ್ರಮ ಇತ್ತು. ಅದೀಗ ಕ್ರಸ್ಟ್ ಗೇಟ್ ಕಿತ್ತೋಗಿರೋದ್ರಿಂದ ಆ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಗೇಟ್ ಕಿತ್ತೋಗಿದ್ದ ಗೇಟ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಅದಾದ ಬಳಿಕ ಏನು ಇವತ್ತು ಬೆಳಿಗ್ಗೆ 11-11:30 ಸುಮಾರು ಬೆಂಗಳೂರಿಂದ ಟೇಕಪ್ ಆದಂತ ಹೆಲಿಪ್ಯಾಡ್ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಿಣಿಗೆರೆಗೆ ಬರುತ್ತೆ. ಅಲ್ಲಿಂದ 12-15ಕ್ಕೆ ನೇರವಾಗಿ ತುಂಗಭದ್ರಾ ಜಲಾಶಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಹಾಗಾಗಿ ಬಂದಂತ ಸಂದರ್ಭದಲ್ಲಿ ಏನು ಕ್ರಸ್ಟ್ ಗೇಟ್ ಕಿತ್ತೋಗಿದ್ದು ಅದು ಯಾಕೆ ಕಿತ್ತೋಯ್ತು, ಏನು ಅಧಿಕಾರಿಗಳ ಲೋಪದೋಷ ಇರಬಹುದು, ಅದನ್ನು ನಿರ್ವಹಣೆ ಮಾಡಬೇಕಾಗಿರಂತ ಏನ್ ಮಾಡಬೇಕು, ಮುಂದಿನ ಜಾಗೃತಿಗಳನ್ನ ಏನೇನು ಕೈಗೊಳ್ಳಬೇಕು, ಅದರಲ್ಲೂ ಕೂಡ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ಯಾವ ಪ್ರಮಾಣದಲ್ಲಿ ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ಮಾಡಲಿದ್ದಾರೆ. ಹಾಗಾಗಿ ಈ ಒಂದು ಎಂಟ್ರಿ ಗೇಟ್ಗಳಲ್ಲಿ ಸರಿಸುಮಾರು ಒಬ್ಬರು SP ಸೇರಿದಂತೆ ಇಬ್ಬರು ಹೆಚ್ಚುವರಿ SPಗಳು ಮತ್ತು DSPಗಳು ಸೇರಿದಂತೆ 430ಕ್ಕೂ ಅಧಿಕ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಗೇಟ್ಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೋದ್ರಿಂದ ಅದರಲ್ಲೂ ಕೂಡ ಕ್ರಸ್ಟ್ ಗೇಟ್ ಕಿತ್ತೋಗಿರೋದ್ರಿಂದ ಭಾರಿ ಪ್ರಮಾಣದ ಏನಾದರೂ ಅನಾಹುತ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಬಹಳಷ್ಟು ಪ್ರಮಾಣದ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಕ್ರಸ್ಟ್ ಗೇಟ್ ಕಿತ್ತೋದಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಮಾಣದ ಆಕ್ರೋಶ ಕೂಡ ರಾಜ್ಯಾದ್ಯಂತ ವ್ಯಕ್ತವಾಗಿತ್ತು. ಅದರಲ್ಲೂ ಕೂಡ ರೈತಾಪಿ ವರ್ಗದಿಂದ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಹಾಗಾಗಿ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ದುರಸ್ತಿ ಮಾಡಬೇಕಂತ ಅಧಿಕಾರಿಗಳು ಎಲ್ಲೇ ನಿರ್ಲಕ್ಷ್ಯ ತೋರಿರೋದೇ ಹೇಳ್ಬೋದು. ಮನಸಾ. ಓಕೆ, ಥ್ಯಾಂಕ್ ಯು ಪಾಂಡುರಂಗ ಎಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.